ಇಂದು ಬಂಗಾರಪೇಟೆ ಪಟ್ಟಣದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಹೆಸರಾಂತ ಹಿರಿಯ ಹೋರಾಟಗಾರರಾದ ಹಾಗೂ ಹಾಡುಗಾರರಾದ ಗದ್ದರ್ ಅವರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ನೇತೃತ್ವವನ್ನು ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸೇಸಂದ್ರ ದಿಢೀರ್ ಎಂಎನ್ ಭಾರದ್ವಾಜ್ ಅವರು ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗದ್ದರ್ ಅವರು ದೀನ ದಲಿತರ, ಬಡವರ, ಶೋಷಿತರ, ಅಲ್ಪಸಂಖ್ಯಾತರ, ಜನಸಾಮಾನ್ಯರು ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಹಾಡುಗಾರಿಕೆಯಿಂದ ಹೋರಾಟಗಳನ್ನು ಮಾಡುತ್ತಾ ಸಾಕಷ್ಟು ಹೆಸರನ್ನ ಆಂಧ್ರದಲ್ಲಿ ಮಾಡುತ್ತಾ ಇಡೀ ವಿಶ್ವವನ್ನೇ ಗೆದ್ದಿದ್ದಾರೆ. ಇವರ ಹೆಸರು ಇಡೀ ಪ್ರಪಂಚಕ್ಕೆ ಗೊತ್ತು ಹಾಗೂ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಇವರ ಹೆಸರು ಭಾರಿ ಪ್ರಸಿದ್ಧಿಯಾಗಿದೆ. ಇವರು ಹಾಡುವ ಹಾಡುಗಳು ಭಾರಿ ಸದ್ದು ಮಾಡಿ ಬಡ ಜನರಿಗೆ ಸ್ಫೂರ್ತಿಯಾಗಿತ್ತು. ಇವರ ಹೋರಾಟದ ಹಾಡುಗಳಿಂದ ನಮ್ಮ ದೇಶ ಬದಲಾವಣೆಯಾಗಿದೆ. ಆದ್ದರಿಂದ ನಾವುಗಳು ಇಂದು ಇವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಅಂತ ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಜ್ಜದ್ ಪಾಷಾ, ಮಂಜುನಾಥ್, ಸೈಯದ್ ಇರ್ಫಾನ್, ವರದಿಗಾರ ಸೈಯದ್ ಸಮೀರ್, ವಾಸಿಂ ಅಹಮದ್ ಮುಜಾವರ್, ಅಡುಗೆ ಸಂಘದ ಮುಖಂಡ ವಿರೂಪಾಕ್ಷ ಹಾಗೂ ಇನ್ನು ಮುಂತಾದವರು ಭಾಗವಹಿಸಿದ್ರು. ನಮ್ಮ ಪತ್ರಕರ್ತರಾದ ಸಜ್ಜದ್ ಪಾಷಾ ಬಂದಿದ್ದಾರೆ, ಅವ್ರಿಗೂ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಇರ್ಫಾನ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ. ಇವತ್ತು ಈ ಒಂದು ಸುದಿನ ಜೈ ಭೀಮ್ ಎಲ್ರಿಗೂ. ಏನಂದರೆ ಹೋರಾಟದ ಹಾದಿಯಲ್ಲಿ ಹಿಡಿದು ಹೋರಾಟ ಹಾಡುಗಳನ್ನು ಆಡುತ್ತಾ ಗದ್ದರ್ ಅವರು ಇದು ಮಾಡಿದ್ದಾರೆ. ಅದಕ್ಕೆ ನಾವು 1 ವರ್ಷದ ಪುಣ್ಯ ಸ್ಮರಣೆ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದಂತಹ ಆತ್ಮವಿಶ್ವಾಸ ದಲಿತ ಶಕ್ತಿ ಸೇನೆಯ ಪ್ರಧಾನ ಕಾರ್ಯದರ್ಶಿಯಾದ ಸಜ್ಜದ್ ಪಾಷಾ ಅವರು ಕೂಡ ನಾವು ಇದು ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಹೇಳಿದ್ರು ಮಾಡೋಣ ನಾವು ಈ ಕಾರ್ಯಕ್ರಮ, ಅವರ ಒಂದು ನೆನಪು ಚೆನ್ನಾಗಿರ್ತದೆ. ಯಾಕಂದರೆ ಬಂಗಾರಪೇಟೆಯಲ್ಲಿ ನಾವು ನೆನೆಸ್ಕೊಬೇಕು ಅವ್ರನ್ನ. ಯಾಕಂದರೆ ಅವರೊಂದು ಹಿರಿಯ ಹೋರಾಟಗಾರರು, ಹಿರಿಯ ಹಾಡುಗಾರರು. ಅವರ ಒಂದು ಹಾದಿ ಇವತ್ತು ನಾವು ಸಾಗುತ್ತಾ ಏನು ಅವರು ಬಿಟ್ಬಿಟ್ಟಾಗಿದ್ದಾರೋ ಅದನ್ನು ನಾವು ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು